ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ 1956ರಲ್ಲಿ ಗೌರವ ಡಾಕ್ಟರೇಟ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದಂಥ DC ಪಾವಟೆ ಅವರು ನಿರ್ಧರಿಸ್ತಾರೆ. ಮಾಸ್ತಿಯವರು ಒಪ್ಪಲ್ಲ. ಆದರೆ ಪಾವಟೆಯವರು ಸಹ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವಂಥ ವ್ಯಕ್ತಿ ಆಗಿರಲಿಲ್ಲ. ಬಹುದೊಡ್ಡ ಗಣಿತಶಾಸ್ತ್ರಜ್ಞರಾಗಿದ್ದರು DC ಪಾವಟೆಯವರು. ಬಹಳ ಒತ್ತಾಯ ಮಾಡಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಬೇಕು ಅಂತ ಒಪ್ಪಿಸ್ತಾರೆ. ಮಾಸ್ತಿಯವರು ಒಂದು ನಿಯಮ ಹಾಕ್ತಾರಂತೆ. ಘಟಿಕೋತ್ಸವದ ಭಾಷಣ ಏನಿದೆ ಅದನ್ನು ನಾನು ಕನ್ನಡದಲ್ಲಿ ಮಾಡ್ತೇನೆ, ಅದಕ್ಕೆ ನೀವು ಅನುಮತಿ ಕೊಡೋದಾದರೆ ನಾನು ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸೋಕ್ಕೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ಪಾವಟಿಯವರಿಗೆ ಬಹಳ ಸಂತೋಷವಾಗಿರುತ್ತೆ. ಯಾಕಂದರೆ ಅದುವರೆಗೂ ಘಟಿಕೋತ್ಸವದಲ್ಲಿ ಎಲ್ಲ ಅತಿಥಿಗಳು ಇಂಗ್ಲೀಷಲ್ಲಿ ಮಾಡ್ತಾ ಇರ್ತಾರೆ. ಘಟಿಕೋತ್ಸವದಲ್ಲಿ ಪದವಿಯನ್ನು ಪಡೆಯುವ ವಿದ್ಯಾರ್ಥಿಗಳ ಜೊತೆ ಅವರ ಅಪ್ಪ ಅಮ್ಮಂದಿರು ಇರ್ತಾರೆ. ವಿದ್ಯಾರ್ಥಿಗಳಿಗೆ ಅರ್ಥವಾಗ್ತಾ ಇರುತ್ತೆ ಹೊರತು ಅಪ್ಪ ಅಮ್ಮಂದಿರಿಗೆ ಅರ್ಥವಾಗೋಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರೆ. ಆದರೆ ಮೊದಲ ಬಾರಿಗೆ ಮಾಸ್ತಿಯವರು ಕನ್ನಡದಲ್ಲಿ ಮಾತಾಡ್ತಾರೆ. ಇದು ಕನ್ನಡದ ಮಟ್ಟಿಗೆ ಬಹುದೊಡ್ಡ ದಾಖಲೆ. ಮಾಸ್ತಿಯವರ ಬದುಕಿನ ಇಂತಹ ಅಪರೂಪದ ಸನ್ನಿವೇಶಗಳನ್ನೆಲ್ಲ ಸಂಗ್ರಹಿಸಿ ಮಾಸ್ತಿ ಜೀವನ ಚಿತ್ರಗಳು ಎನ್ನುವ ಹೆಸರಿನ ಪುಸ್ತಕವನ್ನು ಈಗ ಪ್ರಕಟಿಸಿದ್ದಾರೆ ಡಾಕ್ಟರ್ HS ಸತ್ಯನಾರಾಯಣ ಅವರು. ಡಾಕ್ಟರ್ ಸತ್ಯನಾರಾಯಣ ಅವರು ವೃತ್ತಿಯಿಂದ ಪ್ರಾಧ್ಯಾಪಕರು, ಕನ್ನಡ ಶಿಕ್ಷಕರಾಗಿ ಕೆಲಸವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತೇಜಸ್ವಿ ಅವರ ಬದುಕಿನ ರಸಘಟ್ಟಗಳು ಏನಿವೆ ಅವುಗಳನ್ನು ಕುರಿತು ತೇಜಸ್ವಿ ಕೆಲವು ಪ್ರಸಂಗಗಳು ಎನ್ನುವ ಪುಸ್ತಕವನ್ನು ಪ್ರಕಟಿಸಿರುವುದರ ಜೊತೆ ಅಂಬಿಕಾತನಯ ದತ್ತ ನಮ್ಮ ಬೇಂದ್ರೆಯವರ ಬಗ್ಗೆ ಬೆಳದಿಂಗಳ ನೋಡ, ಹಾಡ ಬೆಳದಿಂಗಳ ನೋಡ ಎನ್ನುವ ಹೀಗೆ ಅಪೂರ್ವ ಘಟನೆಗಳನ್ನು ಒಳಗೊಂಡಂಥ ಪುಸ್ತಕವನ್ನು ರಚಿಸಿದ್ದಾರೆ. ಈಗ ಮಾಸ್ತಿಯವರ ಬದುಕಿನ ಈ ಸೊಗಸಾದ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಈ ಕೃತಿಯ ಶ್ರೇಷ್ಠತೆ ಏನು ಅಂತ ಕೇಳ್ತಂದರೆ, ಮಾಸ್ತಿಯವರ ಬಗ್ಗೆ ಆಗಲಿ, ತೇಜಸ್ವಿಯ ಬಗ್ಗೆ ಆಗಲಿ, ಬೇಂದ್ರೆಯ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಯುವಜನತೆ ಒಂದು ಸಲ ಇಲ್ಲಿರೋ ಘಟನೆಗಳನ್ನು ಓದ್ತಾ ಹೋದರೆ ಅವರ ಬದುಕಿನ ಬಗ್ಗೆ ಬಹುದೊಡ್ಡ ಕುತೂಹಲ ಬರುತ್ತೆ. ಇಂತಹ ವ್ಯಕ್ತಿ ನಮ್ಮ ನಡುವೆ ಇದ್ರಾ ಅಂತ ಆಶ್ಚರ್ಯ ಪಡೋ ಹಾಗೆ ಆಗುತ್ತೆ. ಹಾಗಿವೆ ಇಲ್ಲಿರೋ ಘಟನೆಗಳು. ಇವೆಲ್ಲವನ್ನು ಓದಿದ ಮೇಲೆ ಯಾಕೆ ಅವರ ಮೂಲ ಕೃತಿಗಳನ್ನು ಓದಬಾರದು ಅನ್ನೋ ಕುತೂಹಲ ಬರುತ್ತೆ. ಹೀಗೆ ಈ ಪುಸ್ತಕಗಳನ್ನು ಓದುವ ಕನ್ನಡಿಗರನ್ನು ಗಂಭೀರ ಸಾಹಿತ್ಯ ಅಧ್ಯಯನಕ್ಕೆ ತೊಡಗುವ ಎಲ್ಲ ಯೋಗ್ಯತೆಯನ್ನು, ಶಕ್ತಿಯನ್ನು ಒಳಗೊಂಡಿದೆ ಈ ಒಂದು ಪುಟ್ಟ ಪುಸ್ತಕ. ಮಾಸ್ತಿ ಜೀವನ ಚಿತ್ರಗಳು ಡಾಕ್ಟರ್ HS ಸತ್ಯನಾರಾಯಣ ಅವರು ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ನಮ್ಮ ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಹೇಮಾ ಆರ್. ನಾನು ಸಕಲೇಶಪುರ ತಾಲೂಕು ಬೈಕೆರೆ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹೊಸ ರುಚಿ ಅಡುಗೆಗಳನ್ನು ಮಾಡುವುದು ಮತ್ತು TV ಕಾರ್ಯಕ್ರಮಗಳನ್ನು ವೀಕ್ಷಿಸುವುದು. ಹೇಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮಾಮಹೇಶ್ವರ RR. ನಮ್ಮ ಊರು ಬಂದ್ಬಿಟ್ಟು ಹುಬ್ಳಿ-ಶೆಟ್ಟಳ್ಳಿ, ಹುಬ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ದಿನನಿತ್ಯ ಸೈಕಲ್ ತುಳಿಯೋದು ಮತ್ತು ದಿನಪತ್ರಿಕೆಗಳನ್ನು ಓದುವುದು. ಉಮಾಮಹೇಶ್ವರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ. ನಾನು ನಾಗರಬಾವಿ, ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು ಹಾಗೂ ಚಿತ್ರಗೀತೆಗಳನ್ನು ಕೇಳುವುದು. ಅಪೂರ್ವ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಬೆಳಗಾಗಿ ನಾನೆದ್ದು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಬರೆದ 21 ನುಡಿದೀಪಗಳ ಕೃತಿ ಇದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದ ಯಾವ ಕೃತಿಯಲ್ಲಿ ಗಣಪತಿಯ 32 ರೂಪಗಳ ವರ್ಣಚಿತ್ರ ಹಾಗೂ ವಿವರಣೆ ಇದೆ? ಆಯ್ಕೆಗಳನ್ನು ನೋಡೋಣ. ಶ್ರೀ ತತ್ವನಿಧಿ, ಗಣೇಶ ಪುರಾಣ, ಶಿವಪುರಾಣ, ಶ್ರೀತತ್ವ ಚಿಂತಾಮಣಿ. ಮೊದಲಿಗೆ ಹೇಮ, ಆನಂತರ ಅಪೂರ್ವ. ಶಿವಪುರಾಣ. ಶಿವಪುರಾಣ ಆಯ್ಕೆ 3. ಹೇಳಿ ಅಪೂರ್ವ. ಗಣೇಶ ಪುರಾಣ. ಗಣೇಶ ಪುರಾಣ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶ್ರೀತತ್ವನಿಧಿ ಆಗಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಕೇವಲ ಅರಸರು ಆಗಿರಲಿಲ್ಲ, ಸಾಹಿತ್ಯಾಭಿಮಾನಿ ಆಗಿರೋದರ ಜೊತೆಗೆ ಒಳ್ಳೆಯ ಲೇಖಕರೂ ಆಗಿದ್ದರು. ಸುಮಾರು 50 ಕೃತಿಗಳನ್ನು ಬರೆದಿದ್ದಾರಂತೆ ಅವರು. ಅವುಗಳಲ್ಲಿ ಮುಖ್ಯವಾದದ್ದು ಶ್ರೀತತ್ವನಿಧಿ ಅಂತಕ್ಕಂಥ ಪುಸ್ತಕ. ಇದರಲ್ಲಿ ಶಕ್ತಿನಿಧಿ ಅಂತ ಒಂದು ಅಧ್ಯಾಯ. ಆ ಅಧ್ಯಾಯದಲ್ಲಿ ಗಣಪತಿಯ 32 ರೂಪಗಳ ವರ್ಣನೆ ಮತ್ತು ವರ್ಣಚಿತ್ರ ಎರಡೂ ಸಹ ನಮಗೆ ದೊರೆಯುತ್ತೆ. ಹಾಗೆಯೇ ವಿಷ್ಣುನಿಧಿ, ಶಿವನಿಧಿ, ಬ್ರಹ್ಮನಿಧಿ, ಗ್ರಹನಿಧಿ, ಆಗಮನಿಧಿ, ಕೌತುಕ ನಿಧಿ, ಹೀಗೆಲ್ಲ ಬೇರೆ ಅಧ್ಯಾಯಗಳು ಉಂಟು. ಈ ಕೌತುಕ ನಿಧಿ ಅನ್ನೋ ಅಧ್ಯಾಯ ಇದೆಯಲ್ಲ, ಇದು ಹಠಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು. 122 ಆಸನಗಳ ವರ್ಣನೆ ಉಂಟಂತೆ ಈ ಶ್ರೀ ತತ್ವನಿಧಿ ಅಂತಕ್ಕಂಥ ಈ ಒಂದು ಕೃತಿಯಲ್ಲಿ. ಮುಂದಿನ ಪುಸ್ತಕ ಸುಸ್ವರ ಅಪಸ್ವರ, ನನ್ನ ಸಂಗೀತ ಪಯಣದ ನೆನಪುಗಳು. ವೆಂಕಟೇಶ್ ಎಂ.ಟಿ. ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ. ಡಿ.ವಿ.ಜಿ. ಅವರು ಉಮರ ಖಯಾಮನ ಯಾವ ಪದ್ಯ ಪ್ರಕಾರವನ್ನು ಉಮರನ ಒಸಗೆ ಎನ್ನುವ ಹೆಸರಿನಲ್ಲಿ ಪ್ರಕಟಿಸಿರುವರು? ಆಯ್ಕೆಗಳನ್ನು ನೋಡೋಣ. ನಜ್ಮ, ಮರ್ಸಿಯಾ, ಮಸ್ನವಿ, ರುಬಾಯತ್. ಮೊದಲಿಗೆ ಅಪೂರ್ವ, ಆನಂತರ ಹೇಮ. ಮರ್ಸಿಯಾ. ಮರ್ಸಿಯಾ ಆಯ್ಕೆ 2. ಹೇಮ. ಮಸ್ನವಿ. ಮಸ್ನವಿ ಆಯ್ಕೆ 3. ಉತ್ತರವನ್ನು ನೋಡೋಣ. ಅವರು ಬರೆದದ್ದು ರುಬಾಯತ್ಗಳನ್ನು. ಉಮರ ಖಯಾಮನ ರುಬಾಯತ್ಗಳನ್ನು ಅದರ ಸೊಗಸನ್ನು ಆಸ್ವಾದಿಸಿದಂಥ ಎಡ್ವರ್ಡ್ ಫಿಟ್ಜ್ ಜೆರಲ್ಡ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ವ್ಯಕ್ತಿ ಮೊದಲ ಬಾರಿಗೆ ಇಂಗ್ಲೀಷಿಗೆ ಅನುವಾದ ಮಾಡ್ತಾನೆ. ಆಗ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಈ ರುಬಾಯತ್ಗಳು ಎಷ್ಟು ಸೊಗಸಾಗಿವೆ ಅಂತ. ಇದನ್ನು ಓದಿದಂಥ ಡಿ.ವಿ.ಜಿ. ಅವರು ಅದರ ಸತ್ವವನ್ನು ಸೆರೆ ಹಿಡಿದು ಕನ್ನಡದಲ್ಲಿ ಬರೀತಾರೆ, ಉಮರನ ಒಸಗೆ ಅಂತ ಹೇಳಿ. ನಾನು ಇಂಗ್ಲೀಷ್ ಕೃತಿಯನ್ನು ಓದಿದ್ದೇನೆ, ಕನ್ನಡವನ್ನು ಓದಿದ್ದೇನೆ. ಇಂಗ್ಲೀಷ್ ಕೃತಿಯ ಅನುವಾದ ಖಂಡಿತ ಅಲ್ಲ. ಅಲ್ಲಿರೋ ಭಾವವನ್ನು ತಗೊಂಡು ತಮ್ಮದೇ ಆದ ಸ್ವಂತ ಪ್ರತಿಭೆಯಿಂದ ಈ ರುಬಾಯತ್ಗಳನ್ನು ರಚಿಸ್ತಾರೆ ನಮ್ಮ ಡಿ.ವಿ.ಜಿ. ಅವರು. ಈ ರುಬಾಯತ್ಗಳ, ಈ ಉಮರನ ಒಸಗೆಯ ಸಾರಾಂಶ ಏನು ಅಂತ ಕೇಳ್ತಂದರೆ ಬಹಳ ಬಹಳ ಸರಳ. ಬದುಕಿನಲ್ಲಿ ಸುಖ ಅಂದರೆ ಏನು? ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯ ಮೊಂದಿರಲು ರೊಟ್ಟಿಯೊಂದೀಸು ಕುಡಿಕೆಯಲ್ಲಿ ಮಧುವು ಮೇಣ್ಮುಗುದೇ ನೀನೆನ್ನ ಬಳಿ ಕುಳಿತು ಪಾಡಲಹ ಕಾಡಾದೊಡೇನ್ ಅದುವೇ ಸಗ್ಗ ಸುಖವೆನಗೆ ಅಂತ ಹೇಳ್ತಾನೆ ಉಮರ್ ಖಯಾಮ. ನಿಜವಾದ ಸುಖ ಈ ಕ್ಷಣದಲ್ಲಿ ಏನು ನಮ್ಮಲ್ಲಿದೆ ಅದು ಮಾತ್ರ, ನಾಳೆ ಗೊತ್ತಿಲ್ಲ. ಹಾಗಾಗಿ ಕೈಯ ರೊಕ್ಕವ ಕೊಂಡು ಮಿಕ್ಕ ಲೆಕ್ಕವ ನಳಿಸು, ದೂರದಲ್ಲಿ ಮೊಳಗುತ್ತಿದೆ ಕೇಳ್ ಮೃತ್ಯುಪಟಹ ಅಂತ ಹೇಳ್ತಾನೆ. ಈ ಕ್ಷಣದ ಸುಖವನ್ನು ಅನುಭವಿಸಿ ನೀನು. ದೂರದಲ್ಲಿ ನಿನ್ನ ಸಾವು ನಿನಗಾಗಿ ನಗಾರಿಯನ್ನು ಹೊಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ಕ್ಷಣ, ಈ ದಿನ ನಿನ್ನದು, ಇದನ್ನು ಅನುಭವಿಸು, ನಾಳೆಯ ಚಿಂತೆ ಬೇಡ ಅನ್ನೋ ಮಾತನ್ನು ಹೇಳ್ತಾನೆ ಉಮರ್ ಖಯಾಮ್.
ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಹುಚ್ಚುಕೋಡಿ ಮನಸ್ಸಿನ ಸುತ್ತಮುತ್ತ ಪ್ರೊಫೆಸರ್ ಆರ್.ಪಿ. ಪುನಗಿನ ಬರೆದಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಭಾರತದಲ್ಲಿ ಮೊದಲು ಕ್ರೈಸ್ತ ಧರ್ಮವನ್ನು ಯಾರು ಹರಡಿದರು? ಹೇಳಿ ಉಮಾಮಹೇಶ್ವರ್. ಪೋರ್ಚುಗೀಸರು ಸರ್. ಪೋರ್ಚುಗೀಸರು. ಹೇಮಾ ಮತ್ತು ಅಪೂರ್ವ ಆಯ್ಕೆಗಳು ಕೊಡಲ? ಕೊಡಿ. ಆಯ್ಕೆಗಳು: ಸೇಂಟ್ ವಿನ್ಸೆಂಟ್, ಸೇಂಟ್ ಪೀಟರ್, ಸೇಂಟ್ ಥಾಮಸ್, ಸೇಂಟ್ ಜಾನ್. ಹೇಳಿ ಅಪೂರ್ವ. ಸೇಂಟ್ ವಿನ್ಸೆಂಟ್. ಆಪ್ಷನ್ ಸೈಂಟ್ ವಿನ್ಸೆಂಟ್ ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸೇಂಟ್ ಥಾಮಸ್ ಆಗಿತ್ತು. ಸೇಂಟ್ ಥಾಮಸ್ ಅವರು ಕ್ರಿಸ್ತಶಕ 52ರಲ್ಲಿ ಭಾರತಕ್ಕೆ ಬರ್ತಾರೆ. ಯಥಾ ಪ್ರಕಾರ ಕೇರಳದಲ್ಲಿ ಉಳಿತಾರೆ. ಅಲ್ಲಿಂದ ದಕ್ಷಿಣ ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಹರಡೋದಕ್ಕೆ ಅವರು ಪ್ರಯತ್ನಿಸ್ತಾರೆ. ಕ್ರಿಸ್ತಶಕ 72ರಲ್ಲಿ ಅವರು ಚೆನ್ನೈ ಹತ್ತಿರ ಇರ್ತಕ್ಕಂಥ ಮೈಲಾಪುರ್ ಅನ್ನೋ ಸ್ಥಳದಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ. ಆ ಒಂದು ಅವರ ಸಮಾಧಿ ಇರುವಂಥ ಸ್ಥಳ ಸ್ಯಾಂತೋಮ್ ಬೆಸಿಲಿಕಾ ಅನ್ನೋ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಅವರಿಗೆ ಈ ಬೆಸಿಲಿಕಾ ಕಟ್ಟಿ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮೊದಲು ಮಾಡಿಕೊಟ್ಟವರು ಪೋರ್ಚುಗೀಸರು, ಆನಂತರ ಬ್ರಿಟಿಷರು. ಆದರೆ ಈತ ಕ್ರಿಸ್ತಶಕ 1ನೇ ಶತಮಾನದಲ್ಲೇ ಇಲ್ಲಿಗೆ ಬಂದ ಅನ್ನೋದು ವಿಶೇಷ. ಕ್ರಿಸ್ತನ 12 ಜನ ಅನುಯಾಯಿಗಳು, ಶಿಷ್ಯರು ಯಾರಿರ್ತಾರೆ, ಅವರು ಇಡೀ ಭೂಮಿಯನ್ನು 12 ಭಾಗಗಳನ್ನಾಗಿ ಮಾಡಿ ಒಂದೊಂದು ಭಾಗವನ್ನು ಒಬ್ಬೊಬ್ಬರು ಹಂಚಿಕೊಂಡು ಇಂತಹ ಭಾಗಕ್ಕೆ ಒಬ್ಬೊಬ್ಬರು ಹೋಗಿ ಅಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬೇಕು ಅನ್ನೋ ನಿರ್ಣಯ ತಗೋತಾರೆ. ಹಾಗಾಗಿ ಭಾರತ ಉಪಖಂಡದ ಭಾಗ ಏನಿದೆ ಅದು ಸೇಂಟ್ ಥಾಮಸ್ ಅವರಿಗೆ ದೊರೆಯುತ್ತೆ. ಹಾಗಾಗಿ ಅವರು ಕೇರಳಕ್ಕೆ ಬಂದು ಅಲ್ಲಿಂದ ಇಡೀ ಭಾರತಾದ್ಯಂತ ಕ್ರೈಸ್ತ ಧರ್ಮವನ್ನು ಪ್ರಚಾರಕ್ಕೆ ತರ್ತಾರೆ. ಮುಂದಿನ ಪುಸ್ತಕ ಮಾಧ್ಯಮ ಲೋಕದ ಅಮೃತ ಬೀಜ, ಶಿವಾನಂದ ತಗಡೂರು ಬರೆದಂಥ ಪುಸ್ತಕ. ಪ್ರಶ್ನೆ: ಆಧುನಿಕ ಭಾರತದ ಮೊಟ್ಟಮೊದಲ ಸಂಗೀತ ಕಾರಂಜಿ ಎಲ್ಲಿ ಆರಂಭವಾಯಿತು? ಆಯ್ಕೆಗಳನ್ನು ನೋಡೋಣ. ಮ್ಯೂಸಿಕಲ್ ಫೌಂಟೇನ್ ಬೆಂಗಳೂರು, ಬೃಂದಾವನ ಗಾರ್ಡನ್ಸ್ ಕೃಷ್ಣರಾಜ ಸಾಗರ, ಮೊಘಲ್ ಗಾರ್ಡನ್ಸ್ ದಿಲ್ಲಿ, ಅಕ್ಷರಧಾಮ್ ದಿಲ್ಲಿ. ಮೊದಲಿಗೆ ಅಪೂರ್ವ, ಆನಂತರ ಹೇಮಾ. ಆಪ್ಷನ್ 3 ಮೊಘಲ್ ಗಾರ್ಡನ್ಸ್ ಡೆಲ್ಲಿ. ಹೇಮಾ. ಆಪ್ಷನ್ 1 ಮ್ಯೂಸಿಕಲ್ ಫೌಂಟೇನ್ ಬೆಂಗಳೂರು. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬೃಂದಾವನದಲ್ಲಿ ಇರ್ತಕ್ಕಂಥ ಕಾರಂಜಿಗಳಾಗಿದ್ದವು. ಕೃಷ್ಣರಾಜ ಸಾಗರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವ್ಯವಸ್ಥೆಯನ್ನು ವಿಶ್ವೇಶ್ವರಯ್ಯ ಅವರು ಮಾಡಿರ್ತಾರೆ. ಆದರೆ ಈ ಸಂಗೀತ ಕಾರಂಜಿ, ಇತರ ಕಾರಂಜಿಗಳು ಇರುವಂಥ ಆ ವನ ಮತ್ತು ಕಾರಂಜಿಗಳ ಪ್ರದೇಶ ಏನಿದೆ ಅದು ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಅದು ಇವತ್ತಿಗೂ ಸಹ ಜನಪ್ರಿಯ ಆಗಿದೆ. ಇಡೀ ಭಾರತದಲ್ಲಿ, ಅದರಲ್ಲೂ ಆಧುನಿಕ ಭಾರತದಲ್ಲಿ ಇಂತಹ ಒಂದು ವ್ಯವಸ್ಥೆ ರೂಪುಗೊಂಡದ್ದು ಕರ್ನಾಟಕದಲ್ಲಿ. ಅದು ನಮ್ಮ KRS ಅಲ್ಲಿ ಅನ್ನೋದು ಬಹಳ ಮುಖ್ಯವಾದಂಥ, ಹೆಮ್ಮೆ ಪಡುವಂಥ ವಿಚಾರ. ಮುಂದಿನ ಪುಸ್ತಕ ಈಗಿಲ್ಲಿ ಎಲ್ಲವೂ ಮೆಸ್ಸಿ, M.R. ಕಮಲ ಅವರು ಬರೆದ ಗದ್ಯಗಂಧಿ ಕವಿತೆಗಳ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಗೋ, ಲಾ, ಮೀ, ಬಂ, ಕೃ. ಮೊದಲು ಹೇಮಾ ಅವರಿಗೆ ಪರಿಷ್ಕಾರ ಮಾಡಿ ಉತ್ತರ ಕೊಡಿ. ಗೋಪಾಲ ಸ್ವಾಮಿಗೆ ಬಂದ ಕೃತಿ. ಹಾಂ. ಉಮಾಮಹೇಶ್ವರ್. ಗೋಕುಲಾಷ್ಟಮಿಗೆ ಬಂದ ಕೃಷ್ಣ. ಇನ್ನೊಂದ್ಸಲ ಹೇಳಿ. ಗೋಕುಲಾಷ್ಟಮಿಗೆ ಬಂದ ಕೃಷ್ಣ. ಹಾಂ. ಅಪೂರ್ವ. ಸೇಮ್ ಗೋಕುಲಾಷ್ಟಮಿಗೆ ಬಂದ ಕೃಷ್ಣ. ಉತ್ತರವನ್ನು ನೋಡೋಣ. ಗೋಕುಲಾಷ್ಟಮಿಗೆ ಬಂದ ಕೃಷ್ಣ ಉತ್ತರ ಸರಿಯಾಗಿದೆ. ಮೆಸ್ಸಿ ಕೃತಿಯನ್ನು ಉಮಾಮಹೇಶ್ವರ್ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಕೊಡ್ತಾ ಇದ್ದೇವೆ ಕಡಲ ತಡಿಯಿಂದ ಹಿಮಾಚಲದಡಿಗೆ, ಕೋ ಚನ್ನಬಸಪ್ಪ ಅವರು ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 47 - 39, 79 - 35,
12 ಗುಣಿಸು 22, 195 ಭಾಗಿಸು 15. ಬಜರುತ್ತಿದ್ದಾರೆ ಅಪೂರ್ವ. ಅಂತಿಮ ಉತ್ತರ 407 407. 407 ಅಂತ ಹೇಳ್ತಾ ಇದ್ದಾರೆ ಉಮಾಮಹೇಶ್ವರ್ ಹಾಗೂ ಹೇಮಾ. ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರವನ್ನು ಕೊಡಿ. ಯಾರೂ ಬಜರ್ ಒತ್ತಾ ಇಲ್ಲ. ಅಪೂರ್ವ ಕೊಟ್ಟಂಥ ಉತ್ತರ ಸರಿಯಾ? ನೋಡೋಣ. ಒಂದು ಉತ್ತರ 86, 44, 264, 13 ಎಲ್ಲವನ್ನು ಕೂಡಿದ್ರೆ 407 ಬಂದಿದೆ. ಈ ಉತ್ತರವನ್ನು ಅಪೂರ್ವ ಕೊಟ್ಟಿದ್ದಾರೆ. ಕಡಲ ತಡಿಯಿಂದ ಹಿಮಾಚಲದಡಿಗೆ ವಿವೇಕಾನಂದ ಅವರ ಕೃತಿ ಸೊಗಸಾಗಿದೆ, ತಮಗೆ ದೊರೆತಿದೆ. ಮಂತ್ರ ಸಂತಾನ ಮತ್ತು 3 ನಾಟಕಗಳು ಎನ್ನುವ ಪುಸ್ತಕ, ದಿವಾಕರ ಹೆಗಡೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಡುಗಲ ನಾಗಫಣಿ ಶರ್ಮಾ, ಲಕ್ಷ್ಮೀಪತಿ ರಾಮಸುಬ್ಬಯ್ಯರ್, ಎಂ.ಡಿ. ಶ್ರೀನಿವಾಸ್, ಲಲಿತ್ ಕುಮಾರ್ ಮನಗೋತ್ರ. ಮೊದಲಿಗೆ ಅಪೂರ್ವ, ಆನಂತರ ಉಮಾಮಹೇಶ್ವರ್. ಎಂ.ಡಿ. ಶ್ರೀನಿವಾಸ್. ಆಯ್ಕೆ 3 ಉಮಾಮಹೇಶ್ವರ್. ಆಪ್ಷನ್ 2 ಸರ್, ಲಕ್ಷ್ಮೀಪತಿ ರಾಮಸುಬ್ಬಯ್ಯರ್. ಹೇಳಿ ಹೇಮಾ. ಲಕ್ಷ್ಮೀಪತಿ ರಾಮಸುಬ್ಬಯ್ಯರ್. ಉತ್ತರವನ್ನು ನೋಡೋಣ. ಎಂ.ಡಿ. ಶ್ರೀನಿವಾಸ್ ಸರಿಯಾದ ಉತ್ತರ. ಮಂತ್ರ ಸಂತಾನ ಮತ್ತು 3 ನಾಟಕಗಳ ಪುಸ್ತಕವನ್ನು ಅಪೂರ್ವ ಅವರಿಗೆ ಕೊಟ್ಟಿದ್ದೇನೆ. ಎಂ.ಡಿ. ಶ್ರೀನಿವಾಸ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ತಮಿಳುನಾಡು ರಾಜ್ಯಕ್ಕೆ ಸೇರಿದವರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಈ ಪ್ರಶಸ್ತಿ ದೊರೆತಿದೆ. ಇವರು ಸೈದ್ಧಾಂತಿಕ ಭೌತ ವಿಜ್ಞಾನ ಅಥವಾ ಥಿಯರಿಟಿಕಲ್ ಫಿಸಿಕ್ಸ್ ಅಂತ ಏನು ಕರೀತೇವೆ, ಆ ಒಂದು ಕ್ಷೇತ್ರದಲ್ಲಿ ಪರಿಣತಿಯನ್ನು ಗಳಿಸಿದ್ದಾರೆ. ವಿಶೇಷವಾಗಿ ಭಾರತೀಯ ವಿಜ್ಞಾನ ಇತಿಹಾಸದ ಬಗ್ಗೆ ಇವರು ಅಧ್ಯಯನ ಮಾಡಿ ಕೃತಿಗಳನ್ನು ರಚಿಸಿದ್ದಾರೆ. ಒಂದು ಗುಂಪನ್ನು ಕಟ್ತಾರೆ ಇವರು. ಆ ಗುಂಪು ಏನಪ್ಪ, ಅದರ ಉದ್ದೇಶ ಅಂದರೆ ಪೇಟ್ರಿಯಾಟ್ ಆ್ಯಂಡ್ ಪೀಪಲ್ ಓರಿಯೆಂಟೆಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋದು. ಅಂದರೆ ದೇಶಭಕ್ತಿಯನ್ನು ಹೊರಚೆಲ್ಲುವಂಥ ಜನಸಾಮಾನ್ಯರ ಒಂದು ಸಮೂಹ. ಆ ಸಮೂಹದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ, ಅದರಲ್ಲೂ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಆದ್ಯತೆಯನ್ನು ನೀಡಿ ಚರ್ಚೆ ಮಾಡುವ ಹುಮ್ಮಸ್ಸಿಂದ ಆ ಗುಂಪನ್ನು ಆರಂಭಿಸ್ತಾರೆ. ಇವರು ಸಲ್ಲಿಸಿರುವ ಈ ಸೇವೆಯನ್ನು ಗಮನಿಸಿ ನಮ್ಮ ಸರ್ಕಾರ ಪದ್ಮಶ್ರೀ ಗೌರವವನ್ನು ಅವರಿಗೆ ನೀಡಿದೆ. ಮುಂದಿನ ಪುಸ್ತಕ ಜೀವನಯಾನ. ಡಾಕ್ಟರ್ ಜಮುನಾ ರಾಣಿ ವಿ ಮಿರ್ಲೆ ಅವರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಪ, ಲಿ, ಯ, ವಾ, ನಿ, ಚಿ, ಹಿ, ಮ. ಬಜರುತ್ತಿದ್ದಾರೆ ಅಪೂರ್ವ. ಪಶ್ಚಿಮ ವಾಹಿನಿಯಲ್ಲಿ. ಪಶ್ಚಿಮ ವಾಹಿನಿಯಲ್ಲಿ. ಹೇಮಾ. ಪಶ್ಚಿಮ ವಾಹಿನಿಯಲ್ಲಿ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಪಶ್ಚಿಮ ವಾಹಿನಿಯಲ್ಲಿ ಉತ್ತರ ಸರಿಯಾಗಿದೆ. ಅಪೂರ್ವ ಅವರಿಗೆ ಜೀವನಯಾನ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂತಹ ಕ್ಷಣ ಬಂತು. ಪದಬಂಧ, ಸುಳುಹುಗಳನ್ನು ನೋಡೋಣ. ನೀರಿನ ಅಲೆಗಳ ವಾದ್ಯ. ನೀರಿನ ಅಲೆಗಳ ವಾದ್ಯ. ಸೋಮಾರಿ. ನೆಲದಲ್ಲಿ ಆಳವಾಗಿ ಕೊರೆದ ಕಿಂಡಿ.
ಬಜರ್ ಒತ್ತಿದ್ದಾರೆ ಉಮಾಮಹೇಶ್ವರ್. ಒಂದು ಉತ್ತರ. ಸರ್ ಮೂರನೇದು ಗೊತ್ತಿದೆ ಸರ್. 1ನೇ ಕ್ಲಾಸ್ ಪಾಸ್ ಮಾಡಿದ್ರೆ 3ನೇ ಕ್ಲಾಸಿಗೆ ಹೋಗೋಕ್ಕಾಗೋದು. ಜುಳು ಜುಳು. ಜುಳು ಜುಳು 4 ಅಕ್ಷರ ಆಯಿತು. ನಮಗೆ 5 ಅಕ್ಷರ ಬೇಕು. ಹೇಮಾ, ಅಪೂರ್ವ, ಮೊದಲನೇ ಶಬ್ದ ನಾ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ಜಲತರಂಗ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಅಪೂರ್ವ ಬಜರ್ ಒತ್ತಿದ್ದಾರೆ. 2 ಉತ್ತರ. ಆಲಸ್ಯ. ಆಲಸ್ಯ ಅಂತ ಹೇಳಿದ್ರೆ ಸೋಮಾರಿತನ ಆಗುತ್ತೆ. ನಾವು ಸೋಮಾರಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಉತ್ತರವನ್ನು ನೋಡೋಣ. ಆಲಸಿ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಉಮಾಮಹೇಶ್ವರ್. ಸುರಂಗ ಸರ್. ಸುರಂಗ. ಹೇಮಾ, ಸುರಂಗ ಸರ್. ಉತ್ತರವನ್ನು ನೋಡೋಣ. ಸುರಂಗ ಉತ್ತರ ಸರಿಯಾಗಿದೆ. ಜಯರಾಮಾಚಾರಿ ಅವರ ಬರೆದ ಕಿಲಿಗ್ ಎನ್ನುವ ಕಾದಂಬರಿ ಕೃತಿಯನ್ನು ಉಮಾಮಹೇಶ್ವರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಹೇಮಾ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಜಾಪಾಳ ಕೊಡು ಎಂಬ ನುಡಿಗಟ್ಟಿನ ಅರ್ಥವೇನು? ಔಷಧವನ್ನು ಕೊಡು, ಹೆದರಿಸು. ಔಷಧವನ್ನು ಕೊಡು. ಮುಂದಿನ ಪ್ರಶ್ನೆ. ಪ್ರಾಮಾಣಿಕವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ರುಜು, ರುಜು. ರುಜು. ಮೊದಲನೇದ, ಎರಡನೇದ? ಮೊದಲನೇದು ಸರ್. ಮುಂದಿನ ಪ್ರಶ್ನೆ. ಅಶೋಕವನದಲ್ಲಿ ಸೀತೆಗೆ ಸಹಾನುಭೂತಿಯನ್ನು ತೋರಿದ ರಾಕ್ಷಸಿ ಯಾರು? ತ್ರಿಜಟೆ, ಸರ್ವಜಟೆ. ತ್ರಿಜಟೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಜನ ನೋಡಿ ಬೇಡಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೆಡೆಯುಂಟು ಸರ್ಪ ತಾನಲ್ಲ, ನುಡಿಯುಂಟು ಅರಗಿಳಿಯಲ್ಲ, ಒಡಲುಂಟು ಮಾನವನಲ್ಲ, ಬೆಳಗಿನ ಜಾಣರಿದ ಹೇಳಿರಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಜಾಪಾಳ ಕೊಡು ಅಂದರೆ ಹೆದರಿಸು. 2ನೇ ಪ್ರಶ್ನೆಗೆ ಉತ್ತರ ರುಜು. 2ನೇ ರುಜು ಆಗುತ್ತೆ. ಪ್ರಾಮಾಣಿಕವಾದ ಅನ್ನೋ ಅರ್ಥ ಕೊಡುವ ಶಬ್ದ. 3ನೇ ಪ್ರಶ್ನೆಗೆ ಉತ್ತರ ತ್ರಿಜಟೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಜನ ನೋಡಿ ಬೇಡಬೇಕು, ಜಾಗ ನೋಡಿ ಉಗುಳಬೇಕು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ತಂಬೂರಿಯ ವರ್ಣನೆ ಆಗಿತ್ತು. ತಾವು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಉಮಾಮಹೇಶ್ವರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಜಲಲಿಪಿ ಎಂಬ ನುಡಿಗಟ್ಟಿನ ಅರ್ಥವೇನು? ಶಾಶ್ವತವಾದದ್ದು, ಅಶಾಶ್ವತವಾದದ್ದು. ಅಶಾಶ್ವತವಾದದ್ದು. ಮುಂದಿನ ಪ್ರಶ್ನೆ. ಗೂಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಋಷಭ, ರಿಷಭ. ಋಷಭ. ಮೊದಲನೇದ, ಎರಡನೇದ? ಮೊದಲನೇದು ಸರ್. ಮೊದಲನೇದು. 3ನೇ ಪ್ರಶ್ನೆ. ಮಯನು ವಿದ್ಯುನ್ಮಾಲಿಗೆ ಭೂಮಿಯಲ್ಲಿ ಎಂತಹ ಪಟ್ಟಣವನ್ನು ಕಟ್ಟಿದ? ಕಬ್ಬಿಣದ ಪಟ್ಟಣ, ತಾಮ್ರದ ಪಟ್ಟಣ. ತಾಮ್ರದ ಪಟ್ಟಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಜಗುಲಿ ಹಾರದವನು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೆತ್ತಿಯಲ್ಲಿ ಜುಟ್ಟುಂಟು ಋಷಿಯಲ್ಲ, ನೀರ ಹೊತ್ತಿರುವೆ ಗಂಗಾಧರನಲ್ಲ, ನಾನಿಲ್ಲದಿರೆ ಅಡುಗೆಯಾಗುವುದಿಲ್ಲ, ಬಲ್ಲವರಿದ ಥಟ್ಟೆಂದು ಹೇಳಿರಲ್ಲ. ತೆಂಗಿನಕಾಯಿ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಜಲಲಿಪಿ ಅಂದರೆ ಅಶಾಶ್ವತವಾದದ್ದು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಋಷಭ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಬ್ಬಿಣದ ಪಟ್ಟಣ ಆಗಿತ್ತು. ತಾವು ತಾಮ್ರದ ಪಟ್ಟಣ ಅಂದಿರಿ. 4ನೇ ಪ್ರಶ್ನೆಗೆ ಉತ್ತರ ಜಗುಲಿ ಹಾರದವನು ಗಗನವನ್ನು ಹಾರಿಯಾನೆ. ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ತೆಂಗಿನಕಾಯಿ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅಪೂರ್ವ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಜಗಮುಂಡು ಎಂಬ ನುಡಿಗಟ್ಟಿನ ಅರ್ಥವೇನು? ಹೇಳಿದಂತೆ ಕೇಳುವವ, ಹೇಳಿದಂತೆ ಕೇಳದವ. ಕೇಳದವ. ಮುಂದಿನ ಪ್ರಶ್ನೆ.
ಕಳವು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತುಡುಗು, ಸೊಗಡು. ತುಡುಗು. ಮುಂದಿನ ಪ್ರಶ್ನೆ. ಮಯನು ಕಮಲಾಕ್ಷನಿಗೆ ಅಂತರಿಕ್ಷದಲ್ಲಿ ಎಂತಹ ಪಟ್ಟಣವನ್ನು ಕಟ್ಟಿದ? ಬೆಳ್ಳಿಯ ಪಟ್ಟಣ, ವಜ್ರದ ಪಟ್ಟಣ. ವಜ್ರದ ಪಟ್ಟಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಜೀನ ಗಳಿಸಿದ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೆತ್ತಿಯಲಿ ಮೇಯುವುದು, ಸುದತಿಯರ ಕರದಿ ತಿರುಗುವ, ಚಕ್ರದ್ವಯ ಬದುಕ ನೀಡಿಹುದು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜಗಮುಂಡು, ಹೇಳಿದಂತೆ ಕೇಳದವ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ತುಡುಗು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಬೆಳ್ಳಿಯ ಪಟ್ಟಣ ಆಗಿತ್ತು, ವಜ್ರದ ಪಟ್ಟಣ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಜೀನ ಗಳಿಸಿದ, ಜಾಣ ಉಂಡ. ಜೀನ ಅಂದರೆ ಜಿಪುಣ. ಜಿಪುಣ ಗಳಿಸಿಟ್ಟ ಆಸ್ತಿಯನ್ನು ಜಾಣ ಅನುಭವಿಸ್ತಾನೆ ಅನ್ನೋದು ಈ ಮಾತಿನ ಅರ್ಥ. ಐದನೇ ಪ್ರಶ್ನೆಗೆ ಬೀಸುವ ಕಲ್ಲಿನ ವರ್ಣನೆ ಆಗಿತ್ತು. ಒಟ್ಟು 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಹೇಮಾ ಅವರಿಗೆ 1 ಪುಸ್ತಕ, ಉಮಾಮಹೇಶ್ವರ್ ಅವರಿಗೆ 3, 2, 5 ಪುಸ್ತಕ, ಹಾಗೆಯೇ ಅಪೂರ್ವ ಅವರಿಗೂ 5 ಪುಸ್ತಕ ದೊರೆತಿದೆ. ಹೇಮಾ ಅವರಿಗೆ ಸುಸ್ವರ ಅಪಸ್ವರ, ವೆಂಕಟೇಶ್ MT ಅವರ ಸಂಗೀತ ಪಯಣದ ನೆನಪುಗಳ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಉಮಾಮಹೇಶ್ವರ್ ಅವರಿಗೆ 3, 2, 5 ಪುಸ್ತಕ ಸ್ವೀಕರಿಸಿ. ಅಭಿನಂದನೆಗಳು. ಅಪೂರ್ವ ಅವರಿಗೂ 5 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ನಕ್ಷತ್ರಗಳು ಬಣ್ಣ ಬಣ್ಣವಾಗಿ ಕಾಣುತ್ತವೆ. ಯಾಕೆ? ಬಣ್ಣ ಅದರ ಉಷ್ಣತೆಯನ್ನು ಸೂಚಿಸುತ್ತಂತೆ. ನೀಲಿ ಬಣ್ಣ ಅತ್ಯಂತ ಗರಿಷ್ಠ ಪ್ರಮಾಣದ ಉಷ್ಣತೆಯನ್ನು ಸೂಚಿಸಿದರೆ, ಕೆಂಪು ಬಣ್ಣ ಮಧ್ಯಮ ಪ್ರಮಾಣದ ಉಷ್ಣತೆಯನ್ನು ಸೂಚಿಸುತ್ತೆ. ನಮ್ಮ ಸೂರ್ಯ ಹಳದಿ ಬಣ್ಣ, ಅಂತಹ ದೊಡ್ಡ ಪ್ರಮಾಣದ ಉಷ್ಣತೆ ಇಲ್ಲ ಅಂತಾರೆ. ಎಷ್ಟಿದೆ ಅಂತ ಕೇಳಿದ್ರೆ 6000 ಕೆಲ್ವಿನ್ನಷ್ಟು ಉಷ್ಣತೆ ಇದೆಯಂತೆ ನಮ್ಮ ಸೂರ್ಯನಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.